ಹಾಯ್ ರೀ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾವು ಕೂಡ ಚೆನ್ನಾಗಿದ್ದೀವಿ ನೋಡ್ರಿ. ಬರ್ರಿ ಇವತ್ತು ನಾನು ಕುಂತು ವ್ಲಾಗ್ ಮಾಡಾಕತ್ತೀನಿ ಅಂತೇಳಿ ಇದು ಮಾಡ್ಕೋಬೇಡ್ರಿ. ಇವತ್ತು ಒಂದು ಮಾಹಿತಿ ಕೊಡೋದೈತ್ರಿ ನಿಮ್ಗೆ. ನನಗೆ ಸುಮ ಅನ್ನೋರು ಕಮೆಂಟ್ ಮಾಡಿದ್ರಿ, ಅಕ್ಕ ನಾನು ಹುಬ್ಳಿ ಅಡ್ರೆಸ್ ಹಾಕ್ರಿ, ನಾನು ಬಟ್ಟೆ ತರಬೇಕು, ಬಟ್ಟೆ ತರ್ತೀನಿ ರೀ ಅಂತ ಕೇಳಿದ್ರಿ. ಅವರಿಗೋಸ್ಕರ ಇವತ್ತು ನಾನು ಒಂದು ಸ್ವಲ್ಪ ಸೌಡು ಮಾಡ್ಕೊಂಡು ವಿಡಿಯೋ ಮಾಡಾಕತ್ತೀನಿ ನೋಡ್ರಿ. ಯಾಕಂದ್ರೆ ದಿನ ನಮ್ಮದು ಹಳ್ಳಿ ಒಳಗೆ ಬಟ್ಟೆ ಹೊಲ್ಸಾಕ ಬಟ್ಟೆ ವ್ಯಾಪಾರಕ್ಕೆ ಎಲ್ಲ ದಿನ ಜನ ಬರ್ತೈತೆ ನೋಡ್ರಿ. ಅದ್ರ ಸಲಾಗ ನನಗೆ ಒಟ್ಟು ವಿಡಿಯೋ ಮಾಡೋದು ಹಾಕೋದಾಗಿಲ್ಲ ರೀ. ಇವತ್ತು ನಮ್ಮ ಊರಾಗ ಉರುಸ್ ಐತ್ರಿ. ಇವತ್ತು ಉರುಸ್ ಸಂಬಂಧ ನಾನು ಖಾಲಿ ಇದ್ದೀನಿ ರೀ. ಅದು ಅಟ್ಟಿಗೆ ಹೊಲಿಯಲ್ರಿ ನಾನು ಇವತ್ತು ಖಾಲಿ ಇದ್ದೀನಿ ರೀ. ಅದಕ್ಕೆ ನಿಮ್ಗೆ ಪಾಪ ನೀವು ಕಮೆಂಟ್ ಮಾಡಿ ಭಾಳ ದಿನ ಆಯ್ತು, ನಿಮಗೆ ಮೊಬೈಲ್ ನಂಬರು ಅಂಗಡಿ ಅಡ್ರೆಸ್ರು ಹೇಳಿದ್ರೆ ಆಯ್ತು, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳಿದ್ರೆ ಆಯ್ತು ಅಂತೇಳಿ ವಿಡಿಯೋ ಮಾಡಾಕತ್ತೀನಿ ನೋಡ್ರಿ. ಇನ್ನೊಬ್ರು ಭಾಳ ಕಮೆಂಟ್ ಅದಾವ್ರಿ. ಒಬ್ಬರು ನಿಮ್ಮೂರು ಯಾವ ಊರು ರೀ ಅಕ್ಕ ಅಂತ ಕೇಳಿರಿ. ನಮ್ಮೂರು ಬಂದು ಮುದ್ದೇಬಾತಾಕ ಕೋಳೂರು ನೋಡ್ರಿ. ತವ್ರ ಮನೆ ಕೋಳೂರಿ, ಗಂಡು ಮನೆ ಬಂದು ಅದು 10 ರೂಪಾಯಿ ಪ್ಲಸ್ ಚಾರ್ಜ್ ಆಗುತ್ತೆ. ಅದು ಗಂಡು ಮನೆ ಬಂದು ಹಳ್ಳಿಗೇರಿ ನೋಡ್ರಿ. ತವ್ರ ಮನೆ ಕೋಳೂರು ನೋಡ್ರಿ. ಅಕ್ಕ ಯಾಕ ನಿಮ್ಮೂರ ಹೆಸರು ಹೇಳಲ್ಲ ಅಂತ ಭಾಳ ಮಂದಿ ಕಮೆಂಟ್ ಮಾಡಾಕತ್ತೀರಿ. ಏನೂ ಇಲ್ರಿ, ನಿಮ್ಮ ಮುಂದೆ ಮುಚ್ಚಿಡೋದು. ನಮ್ಮೂರು ಬಂದು ಒಂದು ಗಂಡು ಮನೆ ಹಡಲಗೇರಿ ರೀ, ತವ್ರ ಮನೆ ಕೋಳೂರು ನೋಡ್ರಿ. ಯಾಕಂದ್ರೆ ನಾನು ಇವತ್ತು ಅವರು ಸುಮಾನವ್ರಿಗೆ ಮತ್ತು ಇನ್ನೊಬ್ರು ಏನು ಕಮೆಂಟ್ ಮಾಡ್ಯಾರಂದ್ರಿ, ಅಕ್ಕ ನೀನು ಬ್ಲೌಸು ಸಾದಾ ಬ್ಲೌಸ್ ಕಟಿಂಗ್ ತೋರ್ಸಂತ ಮಾಡ್ಯಾರಿ. ನಿಮಗೂ ಆಮೇಲೆ ತೋರಿಸ್ತೀನಿ ರೀ. ನಾನು ಮುಂದೆ ಬರೋ ವಿಡಿಯೋದಾಗ ನೋಡಿರಿ, ಸಪೋರ್ಟ್ ಮಾಡಿರಿ. ನಾನು ದಿನ ಒಂದೇ ಎಲ್ಲ ಥರ ವಿಡಿಯೋ ಮಾಡಿ ದಗದ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ರಾಟಿ ಹೊಲಿದ್ರಿ ಬಟ್ಟೆ ಮಂದಿ ಬರ್ತಾರೆಲ್ಲ ಮೇಂಟೈನ್ ಮಾಡ್ಕೊಂಡು ನನಗೆ ವಿಡಿಯೋ ಮಾಡಿ ಹಾಕೋದು. ಒಂದು ಸ್ವಲ್ಪ ಲೇಟ್ ಆದರೂ ವಿಡಿಯೋ ಮಾಡಿ ಹಾಕ್ತೀನಿ ರೀ. ನಿಮ್ಮ ಕಮೆಂಟ್ ಕೇಳಿರಿ, ನಿಮ್ಮ ಕಮೆಂಟಿಗೆ ರಿಪ್ಲೈನು ಮಾಡ್ತೀನಿ, ನಿಮ್ಮ ಕಮೆಂಟಿಗೆ ಉತ್ತರನೂ ಕೊಡ್ತೀನಿ ರೀ. ಒಬ್ಬರು ಡಿಸೈನ್ ಬ್ಲೌಸ್ ಕೇಳಿ ನೋಡ್ತೀನಿ ರೀ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಡಿಸೈನ್ ಬ್ಲೌಸ್ ನಂಗೆ ಎಷ್ಟು ಗೊತ್ತೈತೆ ಅದು ಒಂದೊಂದು ನಿಮ್ಮ ಕೂಡ ಶೇರ್ ಮಾಡ್ತೀನಿ ರೀ. ಸಾದಾ ಬ್ಲೌಸ್ ಕಟಿಂಗ್ ಕೇಳಿದವ್ರಿಗೆ ಸಾದಾ ಬ್ಲೌಸ್ ಕಟಿಂಗು ಹೇಳ್ಕೊಡ್ತೀನಿ ರೀ. ಇದೇ ಥರ ಸಪೋರ್ಟ್ ಮಾಡಿರಿ. ತುಂಬಾ ಸಪೋರ್ಟ್ ಮಾಡಾಕತ್ತೀರಿ, ತುಂಬಾ ಒಳ್ಳೆ ಕಮೆಂಟ್ ಹಾಕಾಕತ್ತೀರಿ. ಅಕ್ಕ ನಮ್ಗೆ ಆ ಥರ ಹೇಳ್ಕೊಡಿ, ಅಕ್ಕ ಈ ಥರ ಹೇಳ್ಕೊಡಿ ಅಂತ ಕೇಳಾಕತ್ತೀರಿ. ಇದೇ ಥರ ಕೇಳಿರಿ, ಇದೇ ಥರ ಸಪೋರ್ಟ್ ಮಾಡಿರಿ ಅಂತ ನಾನು ವಿಡಿಯೋ ಚಾಲು ಮಾಡ್ತೀನಿ ನೋಡಿರಿ. ಬರೀ ಇವತ್ತು ನಾನು ಅನ್ನೋರಿಗೆ ರೀ, ನೀವು ಬಟ್ಟೆ ವ್ಯಾಪಾರ ಮಾಡ್ಬೇಕು ಅನ್ನೋದು ನಿಮ್ಮ ತಲೆಯಾಗ ಐತಲ್ರಿ, ನೀವು ಬಿಡಬೇಡ್ರಿ, ನೀವು ಮಾಡಿರಿ ಅಂತ ಹೇಳ್ತೀನಿ ನೋಡಿರಿ. ಅನ್ನೋರು ಅವರು ನೀವು ಬಟ್ಟೆ ವ್ಯಾಪಾರ ಮಾಡಂಗಿದ್ರೆ ನಿಮ್ಮೂರು ಹಳ್ಳಿ ಐತೆ ಸಿಟಿ ಐತೆ ನನಗೆ ಗೊತ್ತಿಲ್ಲ ರೀ, ಕಮೆಂಟ್ನಾಗ ಹೇಳ್ರಿ. ನಿಮ್ಮ ಹಳ್ಳಿ ಇತ್ತಂದ್ರೆ ಫಸ್ಟ್ ನೋಡ್ಕೊರಿ. ಒಂದು 5,000 ಬೇಡ 10,000 ರೂಪಾಯಿ ಮಾಲ್ ತಂದು ನೋಡಿರಿ. ಯಾಕಂದ್ರೆ ಒಮ್ಮೆಲ್ಗೆ ಮಾಲ್ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಒಮ್ಮೆ ಮಾಲ್ ಹಾಕಿ ನೀವು ಆಮೇಲೆ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಲುಕ್ಷೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ನೋಡಿರಿ. ಅಕ್ಕ ವಿಡಿಯೋ ಮಾಡಿದ್ಲು, ನಾ ಹಾಕಿದೆ. ಅಲ್ಲಿ ನಮ್ಮಲ್ಲಿ ಮಾರ್ತವ್ರಿ, ನಿಮ್ಮಲ್ಲಿ ಹೆಂಗೆ ಮಾರ್ತವೆ ನಮ್ಗೆ ಗೊತ್ತಿರಲ್ರಿ. ಈ ಅಕ್ಕ ವಿಡಿಯೋ ಹಾಕಿದ್ಲು, ಅಕ್ಕ ಮಾತು ಕೇಳಿ ಹಾಕಿದೆ, ಹಂಗಾತು ಹಿಂಗಾತು ಆಮೇಲೆ ಅನ್ಕೋತಾ ಇದು ಮಾಡಬೇಡ್ರಿ, ನನ್ನ ಮಾತು ಕೇಳಬೇಡ್ರಿ. ನೀವು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಹಾಕ್ರಿ ಅಂತ ನಾ ಹೇಳ್ತೀನಿ ನೋಡಿರಿ. ನಿಮಗೆ ಹಂಗೆ ಬಟ್ಟೆ ಬಿಸ್ನೆಸ್ ಮಾಡಾಕತ್ರಿ ಅಂದ್ರೆ ಅಕ್ಕ ಹೇಳಿದ್ದು ಕರೆಷ್ಟು, ನಮಗೂ 1 ರೂಪಾಯಿ ಸಿಗುತ್ತೆ. ನಾವು ಯಾಕೆ ಮನ್ಯಾಗ ಕುಂತು ಇದು ಆಗಬೇಕು. ಫಸ್ಟ್ ಬಂಡವಾಳ ಹಾಕೋದು ಒಂದು ಸ್ವಲ್ಪ ಇದು ಆಗತ್ತೆ ರೀ. ಆಮೇಲೆ ನಿಮ್ಮ ಬಂಡವಾಳ ಕೊಡುತ್ತೆ ರೀ, ಅದು ಬಡ್ಡಿನೂ ಸೇರಿಸಿ ಕೊಡುತ್ತೆ ರೀ ಬಂಡವಾಳ. ಅದನ್ನೇ ಹೇಳ್ತೀನಿ ನೋಡಿರಿ, ನೀವು ಹಾಕ್ರಿ ಅಂತ ನಾ ಹೇಳಾಕತ್ತೀನಿ ನೋಡಿರಿ. ಅವರಿಗೆ ನೀವು ಹುಬ್ಳಿ ತೊಗೊಳಂಗಿದ್ರಿ, ಹುಬ್ಳಿಗೆ ನನಗೆ ಈಗ ಹುಬ್ಳಿದು ಅಡ್ರೆಸ್ ಅಂದ್ರೆ ಇದು ಡ್ರೆಸ್ಸಿಂದ ಅಷ್ಟೇ ಅಂಗಡಿ ಅಡ್ರೆಸ್ ಗೊತ್ತೈತೆ ರೀ. ಸಾರಿನೂ ಅಂತ ತಂದಿದ್ದೀನಿ ರೀ ಹುಬ್ಳಿ ಒಳಗೆ. ಸಾರಿದು ಅವು ಅಡ್ರೆಸ್ಸು ಅವು ಇವು ಕೊಟ್ಟಿದ್ರಿ, ಬಿಲ್ಲು ಸಿಗಲ್ಲಾಗ್ಯಾವ್ರಿ. ನಾನು ನೋಡ್ತೀನಿ ರೀ, ಸಿಕ್ಕು ಅಂದ್ರೆ ನಿಮ್ಮ ಕೂಡ ಖಂಡಿತ ಇನ್ನೊಮ್ಮೆ ಶೇರ್ ಮಾಡ್ತೀನಿ ರೀ. ಈಗ ಇಲ್ಲ ಲಂಗ, ನೈಟಿ, ಡ್ರೆಸ್ಸು, ಟಾಪು, ಲಗೀನ್ಸು ಮತ್ತು ಇಂಥ ವೇಲು ಇಂಥವೆಲ್ಲ ಸ್ಕಾರ್ಪ್ ಅಂತಿರಲ್ರಿ, ಅಂಥವೆಲ್ಲ ಸಿಗ್ತಾವ್ರಿ ಅಂಗಡಿ ಒಳಗೆ. ನೀವು ಹೋಗಿ ತರ್ಬೋದು ನೋಡಿರಿ. ಅಂಗಡಿ ಹೆಸರು ಬಂದ್ರಿ ರಿಷಾಬ್ ಸಿಂಡಿಕೇಟ್ ನೋಡಿರಿ. ರಿಷಾಬ್ ಸಿಂಡಿಕೇಟ್. ಈ ಅಂಗಡಿಗೆ ಹೋಲ್ಸೇಲ್ ಐತೆ ನೋಡಿರಿ. ಇಲ್ಲಿ ತೋರಿಸ್ತೀನಿ ನೋಡಿರಿ, ವಿಡಿಯೋದಾಗ ನಿಮ್ಗೆ ಕಾಣುತ್ತಿಲ್ಲ. ನಾನು ನಿಮ್ಮ ವಿಡಿಯೋದೊಳಗೆ ಕಾಣ್ಲಿಕ್ಕಂದ್ರೆ ನಂಬರ್ನು ಇದು ಮಾಡಿರ್ತೀನಿ ರೀ, ಹಾಕಿರ್ತೀನಿ ರೀ. ನೋಡಿರಿ ಇಲ್ಲಿ ನಿಮ್ಗೆ ಕಾಣುತ್ತಂತ ಅನ್ಕೋತೀನಿ ನೋಡಿರಿ. ಈ ಅಂಗಡಿ ನೋಡಿರಿ. ನಾ ಏನು ಮಾಡಿಬಿಡ್ತೀನಿ ರೀ, ಒಂದು ಸಾರಿ ಹೋಗಿರ್ತೀನಲ್ರಿ, ಈಗ ಫಸ್ಟು ಹೋಗಿರ್ತೀನಲ್ರಿ, ಹೋದಾಗ ಒಂದು ಅಂಗಡಿ ಹುಬ್ಳಿ ಒಳಗೆ ಅಂದ್ರೆ ಒಂದೇ ಕಡೆ ಎಲ್ಲಿ ಮಾಲ್ ಸಿಗೋದೇ ಇಲ್ರಿ. ಯಾಕಂದ್ರೆ ಒಂದು ಅಂಗಡಿ ಹೋದ್ರೆ ಒಂದು ಥರ ಸಿಗ್ತಾವೆ ರೀ, ಮತ್ತೊಂದು ಅಂಗಡಿ ಹೋಗಿ ಮತ್ತೊಂದು ಥರ ಸಿಗ್ತಾವೆ ರೀ. ನಾನು ಏನು ಮಾಡ್ತೀನಿ ರೀ, ಹುಬ್ಳಿನ ಆಟೆ ಆಗುತ್ತಾ ಚಡ್ಚನ್ ಆಟೆ ಆಗುತ್ತಲ್ರಿ, ಚಡ್ಚನ್ಕೆ ಹೋಗ್ಬಿಡ್ತೀನಿ ರೀ. ಯಾಕೆ ಅಂದ್ರೆ ಚಡ್ಚನ್ಕೆ ಹೋದ್ರಿ ಹುಡ್ರ್ ಅರಿವಿ ಒಂದು ಸ್ವಲ್ಪ ತುಟ್ಟಿ ಆಗ್ತಾವೆ ರೀ. ಹುಡ್ರ್ ಅರಿವಿ ತೊಗೊಂಬರಲ್ರಿ ನಾನು. ಸಾರಿ, ಲಂಗ, ನೈಟಿ, ಟಾಪು ಇಂಥವೆಲ್ಲ ಒಂದೇ ಕಡೆ ಒಂದು ಅಂಗಡಿಯಾಗ ಸಿಕ್ಬಿಡ್ತಾವೆ ರೀ. ನಾ ಅದಕ್ಕಂತ ಅಲ್ಲೇ ಹೋಗ್ತೀನಿ ನೋಡಿರಿ. ಈ ಕಡೆ ಮತ್ತು ಇಲ್ಲಿ ಹುಬ್ಳಿಗೆ ಹೋದ್ನಂದ್ರೆ ಅಲ್ಲಿ ಒಮ್ಮೆ ಒಂದು ಸಾರಿ ತಂದಿದ್ದೀನಿ ಅಷ್ಟೊಂದು ಸೇಲ್ ಆಗಲಿಲ್ಲ ರೀ ಅಲ್ಲಿ ಹುಬ್ಳಿ ಒಳಗೆ.
ಸಾರಿಗಳು ತಂದು ಅಷ್ಟೊಂದು ಸೇಲ್ ಆಗಲಿಲ್ಲ ಒಮ್ಮೆ ತಂದಿದ್ದೆ. ಅವು ಹಂಗೆ ಒಂದಿಷ್ಟು ಹಂಗೆ ದಿವಸ ಮ್ಯಾಗ ಒಂದು ವರ್ಷಾನುಗಟ್ಲೆ ಹಾಗೆ ಸೇಲ್ ಆದವು. ಹೆಂಗಾದ್ರೆ ಬಟ್ಟೆ ವ್ಯಾಪಾರ ಮಾಡೋರಿಗೆ ಖಂಡಿತ ಹೊಡೆದು ಕುಂದಿರ್ತಂತ ಹೇಳ್ತೀನಿ ನೋಡಿರಿ. ಅದಕ್ಕೆ ನಮಗೆ ಎಲ್ಲಿ ಸೇಲ್ ಆಗ್ತಾವೆ ಎಲ್ಲಿ ಸೇಲ್ ಆಗಲ್ಲ ನೋಡ್ಕೊಂಡು ನಾವು ಮಾಲ್ ತರ್ಬೇಕು ನೋಡಿರಿ. ಇದು ನೋಡಿರಿ, ಈ ಅಂಗಡಿ ನೋಡಿರಿ, ನಾನು ನಂಬರ್ನ ಇದು ಮಾಡ್ತೀನಿ ರೀ. ಅದಕ್ಕಂತ ಸುಮಾರವ್ರಿಗೆ ನಾನು ಇನ್ನೇನು ಹೇಳ್ತೀನಿ ರೀ, ಬಟ್ಟೆ ವ್ಯಾಪಾರ ಮಾಡಿರಿ, ಮತ್ತು ಟ್ರೈ ಮಾಡ್ಲಾರ್ನ ಸಕ್ಸಸ್ ಆಗುತ್ತೋ ಆಗಲ್ಲೋ ಅಂತೇಳಿ ನೀವು ಕುಂದ್ರಬೇಡ್ರಿ. ಯಾರಾದರೂ ಹೆಣ್ಮಕ್ಳು ಮನೆಯಲ್ಲಿ ಟ್ರೈ ಮಾಡೋರಿದ್ರೆ ನಮ್ಮ ವಿಡಿಯೋ ನೋಡಿ ಬಟ್ಟೆ ವ್ಯಾಪಾರ ಟ್ರೈ ಮಾಡಿರಿ, ನಿಮ್ಗೆ ಹೆಲ್ಪ್ ಆಗುತ್ತಂತ ನಾನು ಹೇಳ್ತೀನಿ ನೋಡಿರಿ. ಹಳ್ಳಿ ಒಳಗಿದ್ರೆ ನಿಮ್ಮ ಹಳ್ಳಿ ಒಳಗೆ ಯಾವ ಅಂಗಡಿ ಇರ್ಲಿಕ್ಕಂದ್ರೆ ನೀವು ಮಾಡೋದು ಮಾತ್ರ ಬೆಸ್ಟ್ ಅಂತ ಹೇಳ್ತೀನಿ ನೋಡಿರಿ. ಒಯ್ಯತ್ತಾರೆ ಹಳ್ಳಿ ಒಳಗೆ ಹೆಂಗಂದ್ರಿ, ಮಾಡೋದು ಯಾವಾರ ಮಾಡೋರು ಇಂಥವು ಅರ್ಜೆಂಟ್ ಬಂದು ಅಂದ್ರೆ ಮುಂದೆ ಅವು ಸಿಟಿಗೆ ಹೋಗಿ ತರೋದು, ಇಲ್ಲೇ ಹಳ್ಳಿ ಒಳಗೆ ಮಾರ್ತಾರಲ್ಲ ಅರ್ಜೆಂಟಿಗೆ ಅಂತೇಳಿ ಬರ್ತಾರೆ. ಅವಾಗ ಬಂದಾಗ ನಿಮಗೂ ಲಾಭ ಆಗುತ್ತೆ ನೋಡಿರಿ. ಮಾಡ್ರಿ ಅಂತ ಹೇಳ್ತೀನಿ ನೋಡಿರಿ. ನಮ್ಮ ಹಳ್ಳಿ ಒಳಗೆ ಮಾತ್ರ ನಾನು ಬಟ್ಟೆ ಮಾರ್ತೀವಿ ರೀ. ನಮ್ಮ ಹಳ್ಳಿ ಅಡಲ್ಗೆರೆ ಬಂದ್ರಿ 4-5 ಮಂದಿ ಮಾರ್ತಾರೆ. 4-5 ಮಂದಿಯಾಗ ನಮ್ಮ ತಕ್ಕ ಅವ್ರ ತಕ್ಕ ಹೋಗ್ತಾರೆ, ನಮ್ಮ ತಕ್ಕ ಹೋಗ್ತಾರೆ. ಅವ್ರು ಎಷ್ಟು ಗಿರಾಕಿ ಹಚ್ಕೊಂಡಿರ್ತಾರೆ, ಅವರು ಎಷ್ಟು ನೋಡಿ ನಾವು ನೋಡ್ಕೊಡ್ತೀವಿ, ಅಷ್ಟ್ರ ಮ್ಯಾಗ ಅವ್ರ ಗಿರಾಕಿ ಅವ್ರಿಂದ್ರಿ, ನಮ್ಮ ಗಿರಾಕಿ ನಮ್ಮಿಂದ್ರಿ. ನಾವೇನ್ರಿ ನಮ್ಮ ಕೆಲಸ ನಾನು ಏತೆ ಮಾಡಿದ್ರೆ ನಮ್ಗೆ ಹೊಲಿತೈತೆ ನೋಡಿರಿ ಲಕ್ಷ್ಮಿ. ನಾನು ಫಸ್ಟಿಗೆ 10,000 ರೂಪಾಯಿ ಲುಕ್ಷನ್ ಆಯ್ತು ನಾನು ಬಟ್ಟೆ ವ್ಯಾಪಾರ ಮಾಡಕತ್ತಿಂದ. ಈಗೊಮ್ಮೆ ಹೇಳೀನಿ ರೀ, ಇದು ಇನ್ನೊಂದು ಸಲ ಹೇಳ್ತೀನಿ ರೀ. ಫಸ್ಟಿಗೆ ಲುಕ್ಷನ್ ಆಯ್ತು ಬಿಡು ಬ್ಯಾಡ ಅಂತೇಳಿ ಕೈ ಬಿಡಬೇಡ್ರಿ. ಅದು ಒಮ್ಮೆ ಲುಕ್ಷನ್ ಆಗತ್ತೆ ರೀ, ಒಮ್ಮೆ ಎದ್ರೆ ಹೇಳತ್ತೆ ರೀ. ಬಿಸ್ನೆಸ್ ಅಂದ್ರೆ ಬಿದ್ರೆ ಬೀಳುತ್ತಂತಾರಲ್ರಿ, ಬಿದ್ದರೂ ಕೈ ಬಿಡಬಾರ್ದ್ರಿ. ಬಟ್ಟೆ ಒಳಗೆ ಲುಕ್ಷನ್ ಇಲ್ಲ ಅಂತ ನಾನು ಹೇಳ್ತೀನಿ ನೋಡಿರಿ. ನಾನು 3 ವರ್ಷ ಆಯ್ತು ರೀ ಬಟ್ಟೆ ಮಾರಕತ್ತಿ. ಒಮ್ಮೆ 10,000 ರೂಪಾಯಿ ಲುಕ್ಷನ್ ಬಂತ್ರಿ. ಯಾಕಂದ್ರೆ ಅದು ಬರ್ತಿದ್ದಿಲ್ಲ ಲುಕ್ಷನ. ಅದು ಮುದ್ದೇಬೇಳೆ ಮಾಲ್ ತಂದ್ನಲ್ರಿ, ಇಲ್ಲೇ ಪಕ್ಕ ಅಲ್ರಿ, 10 ರೂಪಾಯಿ ಚಾರ್ಜ್ ಆಗುತ್ತೆ. ಮುದ್ದೇಬೇಳೆ ಮಾಲ್ ತಂದೆ. ಅವಾಗ ನಂಗೆ ಅಷ್ಟೊಂದು ಮಾಹಿತಿನೂ ಓದಿದಿಲ್ಲ ರೀ, ಯಾವ ಥರ ಬಟ್ಟೆ ತಂದ್ರೆ ಯಾವ ಥರ ಹೆಂಗಾಗುತ್ತೆ ಯಾವ ಥರ ಅನ್ನೋದು. ಅವಾಗ ಏನು ಮಾಡಿದ್ನಂದ್ರಿ, ನಾನು ಹಳೆ ಡಿಸೈನ್ಗಳು ಕೊಟ್ಬಿಟ್ರಿ. ಅವರು ಇರ್ಲಿ ಬಿಡು ಮಾರ್ತಾವ ಏನು ಮಾಡ್ತಾವ, ನಾನು ಬಟ್ಟೆಗಳು ಇಡೋದೆಲ್ಲ ಮಾರ್ತಿರ್ಬೇಕಾ ಒಯ್ತಾರೆ ಅನ್ನೋದು ತಲೆಯಾಗ ತೊಗೊಂಬಂದು ರೀ. ಅವಾಗ ಏನು ಮಾಡಿತ್ರಿ, ಇವೆಲ್ಲ ಹಳೆ ಡಿಸೈನ್ ಅಂತ ಹಳ್ಳಿಯಾಗ ತೊಗೊಲಿಲ್ಲ ಎಲ್ಲ ಹುಟ್ಟಾರ, ನಾ ಹುಟ್ಟೀನಿ ಅಂತೇಳಿ ಬಿಟ್ರಿ. ಯಾಕಂದ್ರೆ ಇರೋದೊಂದು ಹಳ್ಳಿಯಾಗ ರೀ ಫ್ಯಾಷನ್ ತರ್ಬೇಕು ರೀ, ಮತ್ತು ಹೊಸ ಡಿಸೈನ್ ಇರ್ಬೇಕು ರೀ. ಯಾಕಂದ್ರೆ ಮುದ್ದೇಬೇಳೆ ಅಂದ್ರೆ ಸುತ್ತ ಹಳ್ಳಿಯವ್ರು ಬರ್ತಾರೆ ತೊಗೊಂಡೋಗ್ತಾರೆ. ನಮ್ಮ ಹಳ್ಳಿ ಒಳಗೆ ಒಂದಂದ್ರೆ ನಾವು ಯಾವ ಥರ ಹೊಸ ನಮ್ಗೆ ಬರ್ತಾವು ಅಂಗಡಿಯವ್ರಿಗೆ ನಮ್ಮ ನಂಬರ್ ಕೊಟ್ಟು ಬರ್ಬೇಕು ರೀ. ಈಗ ಹೋಗಿರ್ತೀವಲ್ರಿ ಬಟ್ಟೆ ತರಕ್ಕೆ, ನೋಡಿರಿ ನಮ್ಮ ನಂಬರ್ ತೊಗೋರಿ, ಹೊಸ ಮಾಲ್ ಬರೋ ನಮ್ಮ ಫೋನ್ ಹಚ್ಚಿರಿ, ವಾಟ್ಸಪ್ಪಿಗೆ ಹಾಕಿರಿ ಅಂತಂದ್ರೆ ಅವ್ರು ಖಂಡಿತ ಒಂದು ಅಂಗಡಿ ತಂದ್ರಂದ್ರೆ ನಿಮ್ಗೆ ಖಂಡಿತ ಸಹಾಯ ಮಾಡ್ತಾರೆ. ನಾನು ಹೊಸ ಒಂದು ವಿಡಿಯೋ ಶೇರ್ ಮಾಡಿ ನೋಡಿರಿ. ಸಾರಿ ಡಿಸೈನ್ ಒಂದೇ ಸಾರಿ 15 ಡಿಸೈನ್ ಶೇರ್ ಮಾಡಿನಲ್ರಿ. ಅದು ಅವರೇ ಫೋಟೋ ಕಳ್ಸ್ಯಾರ, ನಾ ಏನು ಹೋಗಿಲ್ರಿ ಅಲ್ಲಿ. ಅದೇ ನಿಮ್ಗೆ ಗೊತ್ತಾಗಲಿ ಅಂತೇಳಿ ನಾನು ಶೇರ್ ಮಾಡಿ ನೋಡಿರಿ. ಅಂಗಡಿಯವ್ರಿಗೆ ಮೊಬೈಲ್ ನಂಬರ್ ಕೊಟ್ಟು ಬೈದೀನಿ ರೀ, ವಾಟ್ಸಪ್ ನಂಬರ. ಅವ್ರು ಶೇರ್ ಮಾಡ್ತಾರೆ. ಖಂಡಿತ ಬಟ್ಟೆ ವ್ಯಾಪಾರ ಮಾಡೋರಿದ್ರೆ ಮಾಡಿರಿ ಅಂತ ಹೇಳ್ತೀನಿ ನೋಡಿರಿ. ನಾ ಹೇಳಿದ್ದು ನಿಮಗೆ ಅಂಗಡಿ ಗೊತ್ತಾಗ್ಲಿಕ್ಕಂದ್ರೆ ಹೋಗ್ರಿ, ಆ ನಂಬರ್ ಕೊಟ್ಟಿರ್ತೀನಿ ರೀ, ಇದ್ರ ಮ್ಯಾಗ ಮೆನ್ಷನ್ ಮಾಡಿರಿ. ಸ್ವಲ್ಪ ನೆಗಡಿನ ಬಂದಂಗೆ ಆಗೈತಿ ನನಗೆ. ನಂಬರ್ ಕೊಟ್ಟಿರ್ತೀನಲ್ರಿ, ಆ ನಂಬರ್ಗೆ ಫೋನ್ ಹಚ್ಚಿರಿ. ಹುಬ್ಳಿಗೆ ಹೋಗೋಣ ನಾ ಹೇಳೀನಿ ಅವರಿಗೆ, ಫೋನ್ ಹಚ್ಚಿದ್ದೀನಿ ರೀ, ಬರ್ರಿ ಅನ್ರಿ ಕೊಡ್ತೀನಿ ಅಂತ ಹೇಳಿ. ನೀವು ಅಲ್ಲಿ ಹುಬ್ಳಿಗೆ ಹೋಗೋಣ ಫೋನ್ ಹಚ್ಚಿರಿ, ಅವ್ರ ಅಂಗಡಿ ಅಡ್ರೆಸ್ ಹೇಳ್ತಾರೆ ನಿಮ್ಗೆ. ಸೀದಾ ಅಂಗಡಿಗೆ ಹೋಗ್ರಿ, ನಿಮಗೆ ನೋಡಿರಿ ತೊಂಬರ್ರಿ. ಎಲ್ಲ ಹುಬ್ಳ್ಯಾಗ ಬೆಸ್ಟ್ ಅಂತ ಈ ಅಂಗಡಿ ಹೇಳ್ಬೋದು ರೀ. ಭಾಳ ಇವರು ಸೂರತ್ ಮಾಲ್ ತೊಗೊಂಬರ್ತಾರೆ, ಭಾಳ ಚೀಪ್ ರೇಟ್ ಹಾಕ್ತಾರೆ. ನಮಗೆ ಖಂಡಿತ ಉಳಿತೈತೆ ರೀ, ಒಂದು ಅರ್ಧಕ್ಕರ್ಧ ಉಳಿತೈತೆ ರೀ ಅಂಗಡಿಗೆ ಹೋದ್ರೆ. ಮತ್ತು ಇನ್ನೊಂದು ಅಂಗಡಿಗೆ ಅಲ್ಲೆಲ್ಲ ಬೇರೆ ಅಂಗಡಿಗೆ ಹೋದ್ರೆ ಸ್ವಲ್ಪ ₹1 4-8 ಉಳಿತೈತೆ ರೀ. ಈ ಅಂಗಡಿಗೆ ಹೋದ್ರೆ ಇನ್ನೊಂದು ಅಂಗಡಿಗೆ ಹೋದ್ರಿ ಅಂದ್ರೆ ₹1 4 ಉಳಿತೈತೆ ರೀ. ಯಾಕಂದ್ರೆ ಹೋಲ್ಸೇಲ್ ಭಾಳ ಬೆಸ್ಟ್ ಅಂತ ಹೇಳ್ಬೋದು ರೀ ಅಂಗಡಿ. ಹೋರಿ ನೀವು ತೊಂಬರ್ರಿ, ಟ್ರೈ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ತಂದ್ರೆ ಹೆಂಗೆ ಅಂತೇಳಿ ಕಮೆಂಟ್ ಮಾಡಿರಿ. ನಾವು ತಂದ್ವಿ ಅಕ್ಕ ಹಿಂಗೆ ಅಂತೇಳಿ ಕಮೆಂಟ್ ಮಾಡಿರಿ. ನೀವು ಫಸ್ಟಿಗೇನೋ ಒಂದು 10,000 ರೂಪಾಯಿ ಮಾಲ್ ತೊಂಬರ್ರಿ ಅಂತ ಹೇಳ್ತೀನಿ ನೋಡಿರಿ. ಸುಮ್ಮ ಅನ್ನೋರು ನೋಡಿರಿ ಕಮೆಂಟ್ ಮಾಡಿರಲ್ಲ, ನಿಮ್ದು ಅಷ್ಟೇ ನಮ್ಗೆ ಗೊತ್ತೈತೆ ರೀ. ಅವ್ರಿಗೆ ಹೇಳ್ತೀನಿ ನೋಡಿರಿ, 10,000 ರೂಪಾಯಿ ಒಳಗೆ ತೊಂಬರ್ರಿ. 10,000 ರೂಪಾಯಿ ನೀವು ಮಾರ್ತಂದ್ರೆ ಮತ್ತು ನೀವು ಸನಿ ಇದ್ರೆ ಹೋಗಿ ಅಂಗಡಿಯವ್ರಿಗೆ ನಿಮ್ಮ ಫೋನ್ ನಂಬರ್ ಕೊಟ್ಟಿರಂದ್ರೆ ಅವರು ನಿಮಗೆ ಬಸ್ಸಿಗೆ ಕಳಿಸ್ತಾರೆ. ಇಷ್ಟು ಮಾಲ್ ಹಿಂಗೆ ಫೋಟೋ ಹೊಡೆದು
ಆ ಬಸ್ಸಿಗೆ ಕಳ್ಸೋಕ್ಕಿಂತ ನೀವೇ ಹೋಗಿ ತರೋದು ಭಾಳ ಬೆಸ್ಟ್ ಅಂತ ಹೇಳ್ತೀನಿ ರೀ. ಯಾಕಂದ್ರೆ ನಿಮ್ಗೆ ಯಾವ ಥರ ಬೇಕು ಹೊಸ ಡಿಸೈನ್ದಾಗ ಹಾಯ್ಕೊಂಬರಕ್ಕೆ ಬರ್ತೈತೆ ರೀ. ಬಸ್ಸಿಗೆ ಇಟ್ರೆ ಅವ್ರು ಎಂತ ಬಿಡ್ತಾರೋ ನಮ್ಮ ಮಾರಬೇಕಲ್ರಿ ಮಾಲು. ನಿಮ್ಮ ಸಿಟಿ ಒಳಗೆ ಇತ್ತಂದ್ರೆ ನಿಮ್ಮೂರು ಮಾರೇ ಮಾರತ್ತೆ ರೀ. ಹೊಸತ್ 4 ಹಳ್ಳಿಯವ್ರು ಬಂದ್ರೆ ಮಾರೇ ಮಾರತ್ತೆ ರೀ. ನಮ್ಮೂರು ಹಳ್ಳಿ ಅಲ್ರಿ, ಒಂದೇ ಊರವ್ರು ಒಯ್ಬೇಕಲ್ರಿ. ಅದ್ರ ಸಲಾಗ ನಾನೇ ಹೋಗಿ ತೊಗೊಂಬರ್ತೀನಿ ನೋಡಿರಿ. ಇದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಈಗ ಹೆಂಗೆ ಸಪೋರ್ಟ್ ಮಾಡಾಕತ್ತೀರಿ ಇದೇ ಥರ ಸಪೋರ್ಟ್ ಮಾಡಿರಿ. ಕಮೆಂಟ್ ಮಾಡಿ ಕೇಳಿರಿ ಯಾವ ಥರ ಪ್ರಶ್ನೆ ನಿಮ್ಗೆ ಯಾವ ಥರ ಡೌಟ್ ಇದ್ದರು ನನಗೆ ಕಮೆಂಟ್ ಮಾಡಿ ಕೇಳಿರಿ. ಯಾರಾದರೂ ಬಟ್ಟೆ ವ್ಯಾಪಾರ ಮಾಡೋರಿದ್ರೆ ಕಮೆಂಟ್ ಮಾಡಿ ಕೇಳಿರಿ ಯಾವ ಥರ ಬೇಕು ನಿಮ್ಗೆ, ಯಾವ ಥರ ಮಾಹಿತಿ ಬೇಕು ನಾನು ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ನೋಡಿರಿ. ನೋಡಿರಿ ಬಾಯ್ ರೀ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ನೋಡಿರಿ. ಬಾಯ್ ರೀ. ಮತ್ತು ಡೈಲಿ ವ್ಲಾಗ್ನ್ಯಾಗ ಮತ್ತು ನಾ ಸಿಗ್ತೀನಿ ರೀ. ಬಾಯ್ ರೀ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ನೋಡಿರಿ. ನೋಡಿರಿ ನಾನು ಅದ್ರ ಬಗ್ಗೆ ಮುಗೀತು ರೀ. ಇವಾಗ ಬಟ್ಟೆ ಅಡ್ರೆಸ್ ನೋಡಿರಿ, ಇಷ್ಟೆಲ್ಲ ಬಟ್ಟೆ ತಂದು ಬಿಲ್ ರೀ. ನೀವು ಒಟ್ಟು ಬಿಲ್ ಕಳ್ಕೊಬೇಡ ಅಂತ ಹೇಳ್ತೀನಿ ನೋಡಿರಿ. ಈಗ ಫೋನ್ ನಂಬರ್ ಹಾಕ್ತೀನಿ ರೀ. ನೋಡಿರಿ ಫೋನ್ ಹಚ್ಚಿರಿ. ಫೋನ್ ಹಚ್ಚಿ ಹೋಲ್ಸೇಲ್ ಅಂಗಡಿಗೆ ಹೋಗಿ ಬಟ್ಟೆ ತೊಂಬರ್ರಿ. ನೀವು ಯಾವ ಥರ ಫಸ್ಟ್ ಸ್ವಲ್ಪ ರೊಕ್ಕ ಮಾಲು ಹಾಕ್ರಿ. ಆಮೇಲೆ ನೋಡ್ಕೊಂಡು ನೀವು ನಿಮ್ಮ ಊರಾಗ ಯಾವ ಥರ ಮಾಡ್ತಾವೆ ನೋಡ್ಕೊಂಡು ಕೇರಿ ನೀವು ಮಾಲು ಹಾಕ್ಕೋರಿ. ಬಿಲ್ ಮಾತ್ರ ಒಟ್ಟು ಕಳಿಬೇಡ ನೋಡಿರಿ.